ಕೆಲವೊಂದ್ಸರಿ ಫ್ಯಾಮಿಲಿ ಒಳಗೆ ಏನೋ ಸಮಸ್ಯೆಗಳು ಬಂದಾಗ ಕೆಲವು ಜನ ಅದನ್ನ ಈಸಿಲಿ ಹ್ಯಾಂಡಲ್ ಮಾಡ್ಬಿಡ್ತಾರೆ. ಇನ್ ಕೆಲವು ಜನರಿಗೆ ಬಹಳ ಡಿಫಿಕಲ್ಟಿ ಆಗ್ತದೆ. ಇದು ಎಲ್ಲಾ ಫ್ಯಾಮಿಲಿ ಒಳಗೂ ಕಂಡು ಬರುವಂತದ್ದ. ಮತ್ತು ಎಸ್ಪೆಷಲಿ ಯಂಗ್ಸ್ಟರ್ಸ್, ಮಿಡಲ್ ಏಜ್ ನವರು ಇತ್ತಿತ್ತಲಾಗಿ ಇದಕ್ ಬಹಳಷ್ಟು ಬಲಿಯಾಗ್ಲಿಕತ್ತಾರ. ಏನೇನ್ ಪ್ರಾಬ್ಲಮ್ ಸಫರ್ ಆಗ್ತಾರ ಗೊತ್ತೇನ್ರಿ? ಯಾವುದೋ ಒಂದು ಕಠಿಣ ಸಮಸ್ಯೆ ಅಥವಾ ಇಷ್ಟವಾಗ್ಲಾರ್ದಂತ ಒಂದು ಘಟನೆ ನಡೀತು ಅಂತಂದ್ರ ಕೈಕಾಲ್ ತಣ್ಣಗ್ ಆಗ್ತಾವ, ಅವ್ರು ನಡಗಕ್ ಶುರು ಆಗ್ತದ, ಎದಿ ಬಡತ ಹೆಚ್ಚಿಗೆ ಆಗ್ತದ, ಹಾರ್ಟ್ ರೇಟ್ ಹೆಚ್ಚಿಗೆ ಆಗ್ಬಿಡ್ತದ, ನಿದ್ದಿನೇ ಬರುದಿಲ್ಲ, ಉಸಿರಾಟ ಹೆಚ್ಚಿಗೆ ಆಗ್ತತಿ. ಡೇ ಅಂಡ್ ನೈಟ್ ಅದನ್ನ ವಿಚಾರ ಮಾಡ್ಕೊಂಡ್ ಹೆಂಗಪ್ಪ ಏನ್ ಮಾಡೋದು ಹಿಂಗ್ ಮುಂದ ಅಂತ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಒಂದ್ ರೀತಿ ಬ್ರೈನ್ ಫಾಗ್ ಒಳಗ್ ಹೋಗ್ತಾರ. ಮಸಲ್ ಟೈಟ್ನೆಸ್ ಆಗ್ತಾವ, ಗಂಟ್ಲು ಒಂಥರ ಬಿಗುತ್ ಬಂದಂಗ, ಚೆಸ್ಟ್ ಮಸಲ್ಸ್ ಎಲ್ಲ ಸೆಳೆತ ಬಂದಂಗ ಆಗ್ತದ, ವೀಕ್ನೆಸ್ ಬರ್ತದ, ಏನೂ ಮಾಡಾಕು ಮನ್ಸೇ ಬರೋದಿಲ್ಲ. ಎಲ್ಲರಿಗೂ ಆಗ್ತದ. ಕೆಲವು ಜನರಿಗಂತೂ ಹಿಂಗ ಏನೊಂದ್ ಬರೀಲಿಕ್ ಆಗೋದಿಲ್ಲ. ಸಾಮಾನುಗಳನ್ನ ಎತ್ತಿಡ್ಬೇಕಾದ್ರೆ ಗಡಗಡ ನಡಗ್ತಿರ್ತಾರ. ಮೈಂಡ್ ಕುಂತಲ್ಲಿ ಕೂಡಿಸ್ಕೊಡುದಿಲ್ಲ, ನಿಂತಲ್ಲಿ ನಿಲ್ಲಿಸ್ಕೊಡುದಿಲ್ಲ. ಇವೆಲ್ಲ ಯಾಕೆ ಆಗ್ತಾವ ಅಂದ್ರ ಇದನ್ನ ಒಂದ್ ಟರ್ಮ್ ಒಳಗ ಆಂಗ್ಸೈಟಿ ನ್ಯೂರೋಸಿಸ್ ಅಂತ ಹೇಳ್ತೇವೆ. ಏನಾಗ್ತದೆ ಇಂಥ ಪರಿಸ್ಥಿತಿ ಒಳಗ? ಇದನ್ನ ಬಹಳಷ್ಟು ಚಂದಾಗಿ ನಮ್ಮಲ್ಲಿ ಆಯುರ್ವೇದದೊಳಗ ಆಚಾರ್ಯರ ಹಿಂದೆ ಏನ್ ಹೇಳಾರಪ್ಪ ಅಂದ್ರೆ, ಧೀ ಧೃತಿ ಸ್ಮೃತಿ ವಿಭ್ರಷ್ಟ ಕರ್ಮ ಯತ್ ಕುರುತೆ ಅಶುಭಂ ಪ್ರಜ್ಞಾಪರಾಧಂ ತಂ ವಿದ್ಯಾತ್ ಸರ್ವ ದೋಷ ಪ್ರಕೋಪಣಂ ಅಂತ ಹೇಳಾರ. ಅಂದ್ರ ಇಂಥ ಸಂದರ್ಭದೊಳಗ ಧೀ, ನಮ್ದು ಇಂಟೆಲೆಕ್ಚುಯಲ್, ಪ್ಯೂರ್ ಇಂಟೆಲೆಕ್ಚುಯಲ್ ಪವರ್ ಏನಿರ್ತದಲ್ಲ ಅದು, ಬುದ್ಧಿ, ಧೃತಿ ಅಂದ್ರೆ ರ್ಯಾಷನಲ್ ಆಗಿ ವಿಚಾರ ಮಾಡುವಂತಹ ಶಕ್ತಿ, ಸ್ಮೃತಿ, ಮೆಮರಿ, ಇದೆಲ್ಲವೂ ಹಾಳಾಗಿ ಹೋಗ್ಬಿಡ್ತದ, ಕಳ್ಕೊಂಡ್ಬಿಡ್ತೇವಿ. ಒಂದ್ ರೀತಿ ಬ್ಲಾಂಕ್ ಆಗ್ಬಿಡ್ತೇವಿ. ಅವಾಗ ಒಂಥರ ನೀರ್ನಿಂದ ತೆಗೆದ ಮೀನ ಒದ್ದಾಡ್ದಂಗ್ ಒದ್ದಾಡ್ತಿರ್ತೇವಿ. ಇದು ಎಲ್ಲರಿಗೂ ಅನುಭವ ಆಗಿರ್ತದ. ನೀವು ಕಾಮಾಗಿ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇದು. ಹೌದಾ? ನಿಮಗರ ಎಕ್ಸ್ಪೀರಿಯನ್ಸ್ ಆಗಿರ್ತದ, ಅಥವಾ ನಿಮ್ ಮನೆಯೊಳಗಿರುವಂತ ಯಂಗ್ ಹುಡುಗರು, ಹುಡುಗಿಯರು, ಮಧ್ಯ ವಯಸ್ಸಿನವರು, ಹುಡುಗರು, ಹುಡುಗಿಯರು ಇದನ್ನ ಸಫರ್ ಮಾಡ್ತಾನೆ ಇರ್ತಾರೆ. ಓಕೆ, ಇದು ಒಂದ್ ರೀತಿಯ ಟೆನ್ಷನ್, ಸ್ಟ್ರೆಸ್ ಒಳಗ ಹೋಗ್ತಿರ್ತಾರೆ. ಇದಕ್ಕೆ ಕಾರಣನು ಕೂಡ ಆಚಾರ್ಯರು ಏನ್ ಹೇಳ್ಯಾರ ಅಂದ್ರೆ ಪ್ರಜ್ಞಾಪರಾಧ. ಇದು ನಮಗ್ ಗೊತ್ತಿದ್ದೇ ನಾವು ಮಾಡ್ಕೊಂಡಿರ್ತೀವಿ. ಈ ಸ್ಥಿತಿ ಬರ್ಲಿಕ್ಕೆ ಕಾರಣ ನಾವೇ ಅನ್ನೋದನ್ನ ಪ್ರಜ್ಞಾಪರಾಧ ಅನ್ನೋ ಶಬ್ದದೊಳಗ ಹೇಳ್ಯಾರ. ಇದರಿಂದ ಏನಾಗ್ತದ? ಮಾನಸಿಕ ದೋಷ, ರಜ ಮತ್ತು ತಮೋ, ಈ ಗುಣಗಳು, ಮಾನಸಿಕ ಗುಣಗಳು, ಇವು ದೋಷಗಳಾಗಿ ಪರಿಣಮಿಸ್ತಾವ. ಆಕ್ಚುಲಿ ಇವು ಗುಣಗಳು, ಸತ್ವ, ರಜ, ತಮ, ಈ ಮೂರು ಮಾನಸಿಕ ಗುಣಗಳು, ಇವು ಯಾವಾಗ ಪ್ರಕೋಪ ಆಗ್ತಾವಲ್ಲ ಅವಾಗ ದೋಷಗಳಾಗಿ ಕನ್ವರ್ಟ್ ಆಗ್ತಾವು ಅಂತ ಹೇಳ್ತಾರೆ. ಓಕೆ, ಯಾಕೆ ಆಗ್ತದ? ಈಗ ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡಿರ್ತಾರಲ್ಲ ಸಿಚುವೇಶನ್, ಅವ್ರಿಗೇನ್ ಆಗಿರಂಗಿಲ್ಲೇನ್ರಿ? ಅವ್ರಿಗೂ ಆಗಿರ್ತದ. ಈ ಸ್ಟ್ರೆಸ್ ಅವ್ರಿಗೂ ಬಂದಿರ್ತದ. ಬಟ್ ಅವ್ರೊಳಗ ಕೆಲವು ಜನರೊಳಗಿದ್ದು ಟ್ರಾನ್ಸಿಯಂಟ್ ಆಗಿರ್ತದೆ. ಎಲ್ಲರಿಗೂ ಬರ್ಲೇಬೇಕು, ಎಲ್ಲರಿಗೂ ಸ್ಟ್ರೆಸ್ ಆಗ್ಲೇಬೇಕು, ಎಲ್ಲರಿಗೂ ಸಿಟ್ಟು ಬರ್ಲೇಬೇಕು, ಇರಿಟೇಷನ್ ಆಗ್ಲೇಬೇಕು, ಎಜಿಟೇಷನ್ ಆಗ್ಲೇಬೇಕು, ಆ ಚೀರಾಟ, ಕೂಗಾಟ, ಒದರಾಟ ಇರೋದು ಎಲ್ಲಾರ ಲೈಫ್ ಒಳಗೂ ಇರಬೇಕು. ಬಟ್ ಅದು ಟ್ರಾನ್ಸಿಯಂಟ್ ಆಗಿರ್ಬೇಕು, ಅಂದ್ರೆ ಅಷ್ಟ ತತ್ಕಾಲ ಇರಬೇಕು. ಆ ರೂಪದೊಳಗೆ ಒಳಗಿರುವಂತಹ ಪ್ರೆಷರ್ ರಿಲೀಸ್ ಆಗಿ ಹೋಗ್ಬಿಡ್ಬೇಕು. ಮತ್ತೆ ಮನುಷ್ಯ ಕಾಮ್ ಸ್ಟೇಟಿಗೆ ಬರ್ಬೇಕು, ನೀಟಾಗಿ ಮತ್ತೆ ಜೀವನವನ್ನ ನಡೆಸ್ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಮಂದಿಗೆ ಏನಾಗ್ತದ ಗೊತ್ತಾ? ಸ್ಟ್ರೆಸ್ ನಮ್ಮೊಳಗಿರಂಗಿಲ್ಲ, ಸ್ಟ್ರೆಸ್ ಒಳಗ ನಾವು ಜೀವನ ನಡೆಸ್ತಿರ್ತೇವೆ ಕಂಟಿನ್ಯೂಸ್. ಅದೇ ಒಂದ್ ತಪ್ಪುತ್ಲೆ ಒಂದು ಕಂಟಿನ್ಯೂಸ್ ಸ್ಟ್ರೆಸ್. ಈ ಮುಂದ್ ಹೆಂಗ, ನಾಳೆ ಹೆಂಗ, ನಾಡ್ದ ಹೆಂಗ ಅಂತ ಹೇಳಿ ಆ ಸ್ಟ್ರೆಸ್ ಒಳಗ ಲೈಫ್ ನಡೆಸೋದ್ರಿಂದ ಈ ಪರ್ಸಿಸ್ಟೆಂಟ್ ಸ್ಟ್ರೆಸ್ ಏನಿರ್ತದಲ್ಲ ಇದೇ ಮುಂದ ಆಂಗ್ಸೈಟಿ ನ್ಯೂರೋಸಿಸ್ ಆಗಿ ಕನ್ವರ್ಟ್ ಆಗ್ತದ. ಇದು ಇತ್ತಿತ್ತಲಾಗಿ ಬಹಳ ಯಂಗ್ಸ್ಟರ್ಸ್ಗೆ, ಇದು ಹುಡುಗರಿಗೆ ಮತ್ತು ಹುಡುಗಿಯರಿಗೆ, ಮಿಡಲ್ ಏಜ್ ನವ್ರಿಗೂ ಕೂಡ, ಗಂಡಸರಿಗೆ, ಹೆಣ್ಮಕ್ಳಿಗೆ ಬಹಳಷ್ಟು ಅಫೆಕ್ಟ್ ಆಗ್ಯದ್ರಿ. ಫಾರ್ಚುನೇಟ್ಲಿ ಇನ್ನು ಎಲ್ಡರ್ಲಿ ಪೀಪಲ್, ವಯಸ್ಸಾದಂತವ್ರು ಇದನ್ನ ಸಮಾಧಾನದಿಂದ ಕೆಲವೊಂದು ಸಿಚುವೇಶನ್ಸ್ ಅನ್ನ ಹ್ಯಾಂಡಲ್ ಮಾಡ್ತಾರ. ಬಟ್ ಇದು ಮಿಡಲ್ ಏಜ್ ನವರು ಮತ್ತು ಯಂಗ್ ಏಜ್ ನವರಿಗೆ ಆಗ್ತಾ ಇಲ್ಲ. ಇಟ್ ಈಸ್ ರಿಯಲಿ ಒನ್ ಆಫ್ ದಿ ಡ್ರಾಬ್ಯಾಕ್ಸ್ ಅಂತಾನೆ ಹೇಳ್ಬೋದು. ಯಾಕೆ ಹಿಂಗಾಗ್ಲಿಕತ್ತದ ಅಂದ್ರೆ ನಂಬರ್ ಆಫ್ ರೀಸನ್ಸ್ ಅದಾವು. ಅದನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ನಿನ್ನೆನೋ ಮೊನ್ನೆ ಒಂದು ನಾನ್ ನ್ಯೂಸ್ ನೋಡಿದೆ, ಅದು ರಿಯಲಿ ಎಷ್ಟು ಕೆಟ್ಟ ಅನಸ್ತದ ಅಂದ್ರೆ, ಶಿ ಇಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಒಂದು 6 ತಿಂಗಳ ಮಗುನ ಇಟ್ಕೊಂಡು ತನ್ನ ಎದಿಗೆ ಔಚ್ಕೊಂಡು ಎಷ್ಟೋ 6th or 7th ಫ್ಲೋರ್ ಇಂದ ಹಾರಾಡ, ಬಿಕಾಸ್ ಆಫ್ ಖಿನ್ನತೆ, ಟೆನ್ಷನ್, ಸ್ಟ್ರೆಸ್ ಇಂದ. ಅಂದ್ರೆ ಈ ಅತಿಯಾದ ನಮ್ಮೊಳಗ ಸ್ಟ್ರೆಸ್ ಇತ್ತು, ನಮ್ ಜೀವನದೊಳಗ ಸ್ಟ್ರೆಸ್ ಇತ್ತಂದ್ರೆ ನಮಗದು ಒಂದ್ ರೀತಿ ಕಿಕ್ ಕೊಡ್ತದ. ಅಂದ್ರೆ ನಾಳೆ ಕಣ್ಣು ತೆಗೆದು ಏನೋ ಜೀವನ ನಡೆಸ್ಲಿಕ್ಕೆ ಒಂದು ಮೋಟಿವೇಟ್ ಮಾಡ್ತದ. ಅದು ನಾ ಹೇಳಿಕದ ಸ್ಟ್ರೆಸ್ ಎಲ್ಲ ಇವು ಸ್ಟ್ರೆಸ್ ಇರ್ಬೇಕು, ಚಿಂತನೆ ಇರ್ಬೇಕು, ಚಿಂತೆ ಇರಬಾರ್ದು. ಚಿಂತೆ ನಮ್ಮನ್ನ ಡ್ಯಾಮೇಜ್ ಮಾಡೋದರಿ. ಚಿಂತನೆ ಏನ್ ಡಿಫ್ರೆನ್ಸ್ ಅನ್ನೋದನ್ನ ಹಿಂದಿನ ವಿಡಿಯೋ ಒಳಗೂ ಹೇಳಿನಿ. ಬೇಕಿದ್ರೆ ಇನ್ನೊಂದೊಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೇನೆ ನಾನು, ನೀವು ನೋಡ್ರಿ. ಯಾವ ಕೆಲಸ ಆಗೋದ್ರಿಂದ ನಿಮಗ್ ಖುಷಿ ಸಿಗ್ತದಲ್ಲ ಅದು ಚಿಂತನ. ಯಾವ
ಯಾವ ವಿಚಾರ ಮಾಡೋದ್ರಿಂದ ನಿಮ್ಗೆ ಖುಷಿ ಸಿಗ್ಬೇಕು, ಒಂದ್ ರೀತಿ ಆಗ್ತದಪ್ಪ ಇದಕ್ ದಾರಿ ಸಿಗ್ತದ ಅಂದ್ರೆ ಅದು ಚಿಂತನ. ಯಾವ ವಿಚಾರ ಮಾಡೋದ್ರಿಂದ ನಿಮ್ಗೆ ಒಳಗೆಲ್ಲ ನರ ಸೆಳೆತ, ಮಾಂಸಖಂಡಗಳು ಬಿಗಿತ, ಇವೆಲ್ಲ ಇರಿಟೇಷನ್, ಸ್ವೆಟ್ಟಿಂಗ್ ಬರೋದು, ನಿದ್ದೆ ಹಾಳಾಯ್ತು, ಅಳು ಬರೋದು, ದುಃಖ, ಭಯ ಇವೆಲ್ಲ ಶುರುವಾಯ್ತು ಅಂದ್ರೆ ಅದು ಸ್ಟ್ರೆಸ್. ಇಂಥ ಸ್ಟ್ರೆಸ್ಸಿಗೆ ಒಳಗಾದಾಗ ಮನುಷ್ಯನ ಮನಸ್ಸಿಗೆ ಏನಾಗ್ತದ ಅಂದ್ರೆ ಕಾರ್ಟಿಸೋಲ್ ಹೈ ಲೆವೆಲ್ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗಿ ನಮ್ದು ಎಮಿಗ್ಡಲಾ ಅಂತ ಇರ್ತದ ಅಂದ್ರೆ ಎಮೋಷನಲ್ ಸೆಂಟರ್ ಆಫ್ ದ ಬ್ರೈನ್ ಓವರ್ ಆಕ್ಟಿವ್ ಆತಂದ್ರೆ ನಮ್ದು ಫ್ರಂಟ್ ಬ್ರೈನ್ ಇರ್ತದಲ್ಲ, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಅದು ಕಂಪ್ಲೀಟ್ ಸ್ಟಾಪ್ ಆಗ್ಬಿಡ್ತದ. ಏನು ವಿವೇಚನೆನೇ ಹೊಳೆಯಂಗಿಲ್ಲ. ಅವಾಗ ಇಂಥ ಅವಘಡ ಆಗ್ಬೋದು. ಎಷ್ಟೋ ದೊಡ್ಡ ಮಹಡಿಯಿಂದ ಹಾರಿಬಿಟ್ಟು ಆಕಿದು ಅಂತ್ಯ ಆಗ್ಯದ. ಇದು ಬೇಕಾ? ಇದಕ್ ಬೇಕಾಗಿದ್ದೇನು ಸ್ವಲ್ಪ ಹೊತ್ತು ಕಾಮ ಕುತ್ಕೊಂಡು ಮಾಡುವಂತ ವಿವೇಚನೆ. ಬಟ್ ಈ ಲೆವೆಲ್ ಆ ಹೆಣ್ಣು ಮಗಳಿಗೆ ಇರುವಂತ ಸ್ಟ್ರೆಸ್ ಅಥವಾ ಈ ತರ ಬಹಳಷ್ಟು ಘಟನೆಗಳಾಗ್ಲಿಕ್ಕತ್ತಾವ್. ನೋಡಿರಿ, ಮೊನ್ನೆ ಇನ್ನೊಂದು ಕೊಪ್ಪಳದ ಹತ್ರ ಒಂದು ಘಟನೆ ಆಗ್ಯದ. ಒಂದು ಸಣ್ಣ ಹುಡುಗ, ಹಾರ್ಡ್ಲಿ ಒಂದು PUC ಹುಡುಗ, ಅಪ್ಪನ್ನ, ಅಮ್ಮನ್ನ, ಅಕ್ಕನ 3 ಮಂದಿನೂ ಮುಗಿಸೋದು ಅಂತಂದ್ರೆ ವಿಚಾರ ಮಾಡ್ರಿ ಯಾವ ಲೆವೆಲ್ ಸ್ಟ್ರೆಸ್ ಹಾರ್ಮೋನ್ಸ್ ಬ್ರೈನ್ ಒಳಗೆ ರಿಲೀಸ್ ಆಗ್ತಿರ್ಬೇಕು. ಆ ಸ್ಟ್ರೆಸ್ ಸ್ವಲ್ಪ ಮಟ್ಟಿಗೆ ಇತ್ತು ಅಂದ್ರೆ, ಟ್ರಾನ್ಸಿಯೆಂಟ್ ಆಗಿತ್ತು ಅಂತಂದ್ರ ಅದು ಏನು ಅಪಾಯ ಮಾಡುದಿಲ್ಲ. ಅದು ಎಲ್ಲರಿಗೂ ಬರ್ತದ, ಆ ಮೊಮೆಂಟ್ ಕಿರಿಕಿರಿ ಆಗ್ತದೆ, ಇಮಿಡಿಯೇಟ್ ಅದರಿಂದ ಹೊರಗೆ ಬಂದ್ಬಿಡ್ತೇವಿ. ಬಟ್ ಅದೇ ಪರ್ಸಿಸ್ಟೆಂಟ್ ಆಗಿತ್ತು ಅಂದ್ರೆ 101% ಅದು ಪರ್ಸನಾಲಿಟಿ ಡಿಸಾರ್ಡರ್ಸ್ ಅನ್ನ ಮಾಡ್ತದ. ಒಳಗಡೆ ಬ್ರೈನಿನಲ್ಲೂ ಕೂಡ ಚೇಂಜಸ್ ತಗೊಂಡ್ ಬರ್ತದ. ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂದ್ರೆ ಆರ್ಡರ್ನಾಗ ಇರಂಗಿಲ್ಲ, ಪರ್ಸನಾಲಿಟಿ ಡಿಸ್ಆರ್ಡರ್ ಆಗ್ಬಿಡ್ತೈತಿ. ಯಾವ ರೀತಿಯ ಚೇಂಜ್ ಆಗ್ತದ ಅನ್ನೋದು ಕೂಡ ಯಾರಿಗೂ ಊಹಿಸ್ಕೊಳ್ಳಿಕ್ ಸಾಧ್ಯ ಆಗುದಿಲ್ಲ. ಇವತ್ತು ಅಂಥವ್ರು ಬಹಳಷ್ಟು ಜನ ನಮಗ್ ಸಿಗ್ತಾರ. ನೋಡ್ಲಿಕ್ ಬಹಳ ಒಳ್ಳೆಯವ್ರಂಗ್ ಕಾಣಿಸ್ತಾರ, ಶಾಂತ ಇರ್ತಾರ, ಆದ್ರೆ ಅವರ ಬಿಹೇವಿಯರ್ ಬಹಳಷ್ಟು ಟಾಕ್ಸಿಕ್ ಇರ್ತದ. ಯಾಕಂದ್ರೆ ಒಳಗಡೆ ಅವರಲ್ಲಿ ತುಂಬಿಕೊಂಡಿರುವಂತ ತುಮುಲ, ಇರಿಟೇಷನ್, ಎಜಿಟೇಷನ್, ಸ್ಟ್ರೆಸ್, ಕಂಟಿನ್ಯೂಸ್ ಸ್ಟ್ರೆಸ್, ಇದನ್ನ ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ. ಆ ಕಲೆ ಬಹಳ ಜನರಿಗೆ ಗೊತ್ತಿರಂಗಿಲ್ಲ. ಅದಕ್ಕೆ ನಾವ್ ಹೇಳುದು ಮೌನ ರೋದನೆ ಬೇಡ. ದಯವಿಟ್ಟು ನೀವ್ ಏನ್ ಮಾಡ್ರಿ, ಹೊರಗಡೆ ಹಾಕ್ರಿ. ಯಾವುದೇ ರೂಪದೊಳಗ ಅಳು ಬರ್ತದ, ಅಳ್ರಿ. ಅಥವಾ ನಿಮ್ಗೆ ಏನ್ ಅನ್ಸಿದ್ದನ್ನ ಹೇಳ್ಕೊಡ್ರಿ, ಬರ್ದಿಡ್ರಿ, ಜರ್ನಲಿಂಗ್ ಮಾಡ್ರಿ. ಅದ್ರ ಬಗ್ಗೆನೂ ಒಂದ್ ನಾ ವಿಡಿಯೋ ಮಾಡೀನಿ. ಯಾರು ನೋಡ್ಲಿಕ್ಕತ್ತಿರಲ್ಲ ನನ್ ಫಸ್ಟ್ ಟೈಮ್, ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವ್ ನೋಡ್ರಿ. ನಾನು ಬಹಳಷ್ಟು ಮೆಂಟಲ್ ಹೆಲ್ತ್ ಮಹತ್ವ ಕೊಡ್ತೀನಿ. ಬೀಯಿಂಗ್ ಅ ಡಾಕ್ಟರ್, ನಾವ್ ಯಾವ್ದೋ ಒಂದು ರೋಗವನ್ನ ಟ್ರೀಟ್ ಮಾಡ್ಬೇಕಾದ್ರ ನಾನು ಮೈಂಡ್ ಅಂಡ್ ಬಾಡಿ ಎರಡೂ ಸೇರಿನೇ ಸ್ಟಡಿ ಮಾಡೋದ್ರಿಂದ ಎರಡಕ್ಕೂ ನಾ ಬಹಳ ಮಹತ್ವ ಕೊಡ್ತೀನಿ. ಯಾಕಂದ್ರೆ ಓವರ್ 95%, ಆಲ್ಮೋಸ್ಟ್ 95% ಆಫ್ ದ ಪ್ರಾಬ್ಲಮ್ಸಿಗೆ ರೀಸನ್ ಹುಟ್ಕೊಳ್ಳೋದೇ ಮೈಂಡ್ ಒಳಗ್ರಿ. ಬರೀ ಕೆಲವೊಂದು ರೋಗಗಳದ. ಉದಾಹರಣೆಗೆ ಸಡನ್ ಆಕ್ಸಿಡೆಂಟ್ ಆಯ್ತು, ಅಥವಾ ಸಡನ್ ಬ್ರೇನ್ ಹೆಮರೇಜ್ ಆಯ್ತು. ಇವನ್ ಬ್ರೇನ್ ಹೆಮರೇಜ್ ಆಗ್ಲಿಕ್ಕೂ ಕೂಡ ಒಂದೇ ದಿವಸದೊಳಗೆ ಆಗಿರಂಗಿಲ್ಲ, ಅದಕ್ಕೂ ಕುಕ್ಕಪ್ ಆಗಿರ್ತದ ಬಹಳ ದಿವಸದಿಂದ. ಬಟ್ ಆ ಟೈಮ್ ಒಳಗಡೆ ಅಥವಾ ಯಾರೋ ಬಂದ್ ಏನೋ ಚಾಕು ಹಾಕಿದ್ರು, ಗುಂಡ್ ಹಾಕಿದ್ರು, ಸ್ಟಾಬ್ ಮಾಡಿದ್ರು, ಹಾವು ಕಡಿತು, ಚೇಳು ಕಡಿತು, ಏನೋ ಆತು, ಇಲ್ಲಿಂದ ನಾವು ಬಿದ್ವಿ, ಎಲ್ಲ ಮುರಿದಾವು. ಇಂಥ ಸಂದರ್ಭದೊಳಗ ನಿಮ್ಗೆ ಎಮರ್ಜೆನ್ಸಿ ಮೆಡಿಸಿನ್ಸ್ ಬೇಕಾಗ್ತದ, ಸರ್ಜರಿ ಬೇಕಾಗ್ತದ. ದಟ್ ಈಸ್ ಡಿಫ್ರೆಂಟ್. ಬಟ್ ಇವೇನದಾವಲ್ಲ, ಆಲ್ಮೋಸ್ಟ್ 80-85-90% ಪ್ರಾಬ್ಲಮ್ಸ್, ಇವು ಡಿಕೇಡ್ಸ್ ಟುಗೆದರ್ 10 ವರ್ಷಗಟ್ಲೆ ಟೈಮ್ ಒಳಗ ಹುಕ್ಕಪ್ ಆಗ್ತಾ ಇರ್ತಾವ. ಎಲ್ಲಿ? ಮೆಂಟಲ್ ಸ್ಟೇಟ್ ಒಳಗ, ಮಾನಸಿಕ ಸ್ತರದೊಳಗ ಅವು ಉತ್ಪತ್ತಿ ಆಗಿ 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 ತಡ್ಕೊಳಕ್ ಆಗ್ಲಾರ್ದ ಇದ್ದಾಗ ಒಂದು ಪರ್ಸನಾಲಿಟಿ ರೂಪದೊಳಗ ಮತ್ತು ದೈಹಿಕ ರೋಗದ ರೂಪದೊಳಗ ವ್ಯಕ್ತ ಆಗ್ತಾವ. ಕೈ ನಡಗೋದು, ಕಾಲ್ ನಡಗೋದು, ಕಿರಿಕಿರಿ ಆಗೋದು. ಎಷ್ಟೋ ಸರಿ ಯಂಗ್ಸ್ಟರ್ಸ್ ನಾನ್ ನೋಡೀನಿ, ಆಂಗ್ಸೈಟಿ ನ್ಯೂರೋಸಿಸ್ ಇರುವಂತವ್ರಿಗೆ ಒಂದು ಬರೀಲಿಕ್ಕೆ ಕೊಡ್ರಿ, ಬರೆಯಕ್ ಆಗೋದಿಲ್ಲ. ಅವ್ರ ಏನ್ ಮಾಡ್ತಾರ ಗೊತ್ತಾ, ಒಳಗಡೆ ಇದ್ದದಂತ ತುಮುಲ, ಇರಿಟೇಷನ್ ಅನ್ನ ಹೊರಗ್ ಹಾಕಕ್ ಆಗ್ಲಾರ್ದ ಶಬ್ದಗಳನ್ನ ನೀವು ಹೊಂದಿಸಿ ನೀಟಾಗಿ ಮಾತಾಡ್ಬೇಕಂದ್ರೆ ಪೇಶನ್ಸ್ ಬೇಕು. ಆ ಪೇಶನ್ಸ್ ಇರಂಗಿಲ್ಲ. ಅದಕ್ಕೆ ಹೆಚ್ಚಾಗಿ ನಾ ಹೇಳೋದು ಜರ್ನಲಿಂಗ್ ಮಾಡ್ರಿ. ನಿಮ್ಮ ಭಾವನೆಗಳಿಗೆ ಶಬ್ದಗಳನ್ನ ಕೊಟ್ರಿ ಅಂದ್ರೆ ಆಟೋಮೆಟಿಕಲಿ ನಿಮ್ ಆಂಗರ್ ಅಥವಾ ಒಳಗಿರುವಂತ ಕಿರಿಕಿರಿ ಕಡಿಮೆ ಆಗ್ತದೆ. ಅದಕ್ಕೆ ಈ ರೈಟರ್ಸ್ ಏನಿರ್ತಾರಲ್ಲ, ಕವಿಗಳು ಅಥವಾ ರೈಟಿಂಗ್ ಹ್ಯಾಬಿಟ್ ಇರುವಂತವ್ರಿಗೆ ಸ್ವಲ್ಪ ಸಿಟ್ಟು ಕಡಿಮೆ ಅಂತ ಕೇಳೇನಿ ನಾನು. ಬಟ್ ಪ್ರಾಕ್ಟಿಕಲಿ ನೋಡಿಲ್ಲ ಹತ್ತಿರದಿಂದ. ಬಟ್ ಸಿಟ್ಟು ಕಡಿಮೆ ಅಂತ ಕೇಳೇನಿ. ಯಾಕಂದ್ರೆ ಅವರು ಒಳಗಿನ ಭಾವನೆಗಳಿಗೆ ಶಬ್ದ ಕೊಡ್ತಿರ್ತಾರೆ. ಬಟ್ ಯಾರಿಗ್ ಶಬ್ದ ಕೊಡಕ್ಕೂ ಆಗಂಗಿಲ್ಲ, ಅಷ್ಟು ಪೇಶನ್ಸು ಇರಂಗಿಲ್ಲ ಅಂತವ್ರು ಏನ್ ಮಾಡ್ತಾರ, ಒಂದು ಫಿಸಿಕಲಿ ಅಬ್ಯೂಸ್, ಹೊಡೆಯೋದು ಇಲ್ಲ ಅಂತಂದ್ರೆ ಒಂದ ಶಬ್ದ ವಿಚ್ ಇಸ್ ಫುಲ್ ಆಫ್ ಲಾಟ್ಸ್ ಆಫ್ ನೆಗೆಟಿವ್ ಇಮೋಷನ್ಸ್ ತುಂಬಿಕೊಂಡಿರುವಂತ ಒಂದೊಂದ ಶಬ್ದ ಹೊರಗೆ ಹಾಕ್ತಾರ. ಅವೇ ಅಬ್ಯೂಸ್, ಬೈಗಳನ್ನ ಮಾಡ್ತಾರ. ಸೊ ಈ ರೀತಿಯಾಗಿ ಆಂಗ್ಸೈಟಿ ನ್ಯೂರೋಸಿಸ್ ಯಾಕೆ ಆಗ್ತದ ಅಂದ್ರೆ, ಅದೇ ನಾ ಹೇಳಿದ್ನಲ್ಲ ನಿಮ್ಗೆ, ಚರಕಾಚಾರ ಹಂಗ ಧೃತಿ ಸ್ಮೃತಿಯನ್ನ ಯಾಕೆ ಕಳ್ಕೊಳ್ತೀವಿ ಅಂದ್ರೆ ಪ್ರಜ್ಞಾಪರಾಧ. ಏನೇನ್ ಪ್ರಜ್ಞಾಪರಾಧ ಮಾಡ್ತೀವಿ? ಇದು ಮಾಡಿದಾಗ ನಮ್ಮ ಮನಸ್ಸಿನ ಗುಣಗಳಾದಂತ ತಮೋ ಮತ್ತು ರಜಸ್ಸು ಗುಣಗಳು ಇವೇನಾಗ್ತಾವ ಅಂದ್ರ ಪ್ರಕೋಪ ಆಗ್ತಾವ.
ಅವಾಗ ನಮ್ಮೊಳಗೆ ಇವೆಲ್ಲಾ ರೀತಿಯ ಒಂದ್ ರೀತಿ ಟಾಕ್ಸಿಕ್ ಬಿಹೇವಿಯರ್ ಶುರು ಆಗ್ತದ. ಫಿಸಿಕಲಿ ಕಂಟ್ರೋಲ್ ಉಳಿಯಂಗಿಲ್ಲ. ನಾನು ಎಷ್ಟೋ ಯಂಗ್ಸ್ಟರ್ಸ್ ಅನ್ನ ನೋಡೀನಿ, 25-30-35 ವರ್ಷದ ಹುಡುಗರನ್ನ ನಾನು ಅವ್ರನ್ನ ಟ್ರೀಟ್ ಮಾಡ್ಬೇಕಾದ್ರ ಎಷ್ಟೋ ಸಾರಿ ಅವ್ರಿಗೆ ಕುಂತಲ್ ಕೂಡ್ಲಿಕ್ ಆಗುದಿಲ್ರಿ, ನಿಂತಲ್ ನಿಲ್ಲಿಕ್ ಆಗಂಗಿಲ್ಲ, ಓಡಾಡ್ತಿರ್ತಾರ. ಯಾಕೆ ಹಿಂಗ್ ಓಡಾಡ್ತೀರಿ ಅಂದ್ರೆ ಅವ್ರಿಗೂ ಗೊತ್ತಿರಂಗಿಲ್ಲ. ಹಿಂಗೆಲ್ಲ ಆಗ್ಲಿಕ್ಕೆ ಕಾರಣ ಒಂದನೆಯದ್ದು, ನಿಮ್ ಎಮೋಷನ್ಸ್ ಅನ್ನ ಒಳಗಿಟ್ಕೊಂಡಿರ್ತೀರಿ. ದಯವಿಟ್ಟು ಅವ್ನು ಯಾವ್ದೇ ರೂಪದೊಳಗ ಹೊರಗ್ ಹಾಕ್ರಿ. ನಿಮ್ಮ ಟ್ರಸ್ಟ್ ವರ್ದಿ ಇರುವಂತವ್ರ ಮುಂದೆ ಹೊರಗ್ ಹಾಕ್ರಿ. ನಿಮ್ಮನ್ನ ಜಡ್ಜ್ ಮಾಡ್ಲಾರ್ದಂತವ್ರ ಮುಂದೆ ಹೊರಗ್ ಹಾಕಿ ಮೊದ್ಲು ಆ ಒಂದು ಏನಂತ ಸರ್ಕಲ್ ಇಂದ, ವಿಷ ವರ್ತುಲದಿಂದ ಹೊರಗಡೆ ಬನ್ರಿ. ನಿಮ್ಮ ಮೆಂಟಲ್ ಎಮೋಷನ್ಸ್ ಅನ್ನ ಅನ್ಲೋಡ್ ಮಾಡ್ರಿ. ಲೋಡ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ, ವಿಚ್ ಆರ್ ವೆರಿ ವೆರಿ ಬ್ಯಾಡ್. ಓಕೆ, ಇನ್ ಸೆಕೆಂಡ್ ಥಿಂಗ್ ಏನಾಗ್ತದೆ, ಮೋಸ್ಟ್ ಆಫ್ ದ ಪೀಪಲ್ ಇತ್ತಿತ್ಲಾಗಿ ಗಟ್ ಹೆಲ್ತ್ ಸರಿ ಇಲ್ಲ, ಅಗ್ನಿ ಸರಿ ಇಲ್ಲ, ಒಂದೇ ಶಬ್ದದೊಳಗೆ ಹೇಳ್ಬೇಕಂದ್ರ. ಸೊ ಸರ್ವೇ ರೋಗಾಹ ಮಂದಾಗ್ನವು ಅಂತ ಏನ್ ಹೇಳ್ತೀವಲ್ಲ, ಹಂಗ ನಮ್ದು ತಿನ್ನೋ ಆಹಾರದ ವಿಹಾರದ ಪದ್ಧತಿ ಎಲ್ಲ ಪ್ರಾಬ್ಲಮೆಟಿಕ್ ಆಗಿರೋದ್ರಿಂದ ಅಗ್ನಿ ಸರಿ ಇರ್ಲಾರ್ದಕ್ಕ ನಮ್ಮಲ್ಲಿ ಗಟ್ ಹೆಲ್ತ್ ಸರಿ ಇಲ್ಲ. ಗಟ್ ಒಳಗಿರುವಂತಹ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಏನಿರ್ತಾವಲ್ಲ ಅದ್ರೊಳಗ ಇಂಬ್ಯಾಲೆನ್ಸ್ ಆಗ್ಲಿಕ್ಕತ್ತದ. ಬ್ಯಾಡ್ ಬ್ಯಾಕ್ಟೀರಿಯಾ ಹೆಚ್ಚಿಗೆ ಬೆಳೆಯಕತ್ತಾವ, ಗುಡ್ ಬ್ಯಾಕ್ಟೀರಿಯಾ ಕಡಿಮೆ ಆಗ್ಲಿಕ್ಕತ್ತಾವ. ನಮಗ್ ಗುಡ್ ಬ್ಯಾಕ್ಟೀರಿಯಾ ಚಲೋ ಇರ್ಬೇಕು, ಬ್ಯಾಡ್ ಬ್ಯಾಕ್ಟೀರಿಯಾ ಕಡಿಮೆ ಆಗ್ತಾ ಹೋಗ್ಬೇಕು. ಗಟ್ ಬ್ರೈನ್ ಆಕ್ಸೆಸ್ ಅಂತ ಒಂದ್ ಲಿಂಕ್ ಇರ್ತದ. ನಮ್ದು ಹೊಟ್ಟಿ ಎಷ್ಟು ತಣ್ಣಗಿರ್ತದ, ತಣ್ಣಗ್ ಅಂದ ಸೆನ್ಸ್ ಸಮಾಧಾನ ಇರ್ತದ, ಗಟ್ ಹೆಲ್ತ್ ಎಷ್ಟು ಚಲೋ ಇರ್ತದಲ್ಲ ಅಷ್ಟೇ ನಮ್ದು ಬ್ರೈನ್ ಹೆಲ್ತ್ ಚಲೋ ಇರ್ತದ, ಬ್ರೈನ್ ಫಾಗ್ ಆಗುದಿಲ್ಲ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಟೇಕ್ ಆಕ್ಷನ್ ರಿಗಾರ್ಡಿಂಗ್ ಗಟ್ ಹೆಲ್ತ್. ಅದಕ್ಕೆ ಏನ್ ಮಾಡ್ಬೇಕು, ಎಂತ ಆಹಾರ ತಗೋಬೇಕು, ಅದನ್ನ ನಾನೊಂದು ಸೆಪರೇಟ್ ವಿಡಿಯೋ ಗಟ್ ಹೆಲ್ತ್ ಬಗ್ಗೆ ಮಾಡ್ತೀನಿ. ವಾಚ್ ಮಾಡ್ರಿ, ವೇಟ್ ಮಾಡ್ತಾ ಇರ್ರಿ. ಓಕೆ, ಒಂದು ಗಟ್ ಹೆಲ್ತ್ ಅನ್ನ ನೀವು ಕೇರ್ ತಗೋಬೇಕು. ಇನ್ನೊಂದು ನ್ಯೂಟ್ರಿಷನಲ್ ಫುಡ್ಸ್ ಅನ್ನ ತಗೋಬೇಕು. ಅದ್ರ ಬಗ್ಗೆನೂ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಅದ. ಎಷ್ಟೋ ಜನ ಕಮೆಂಟ್ ಅಲ್ಲೂ ಹಾಕ್ತಾರ, ಯಾರನ್ನ ಫಾಲೋ ಮಾಡ್ಬೇಕು, ಏನ್ ತಿನ್ಬೇಕು ಅಂತ ಕನ್ಫ್ಯೂಷನ್ ಹಿಡಿಸ್ಬಿಡ್ತೀರಿ ನೀವೆಲ್ಲರೂ. ಏನ್ ಮಾಡ್ಬೇಕ್ರಿ ಅಂತಾರ. ಏನ್ ಹೇಳೋದಂದ್ರೆ,